2026ರಲ್ಲಿ ಮಿಥುನ ರಾಶಿಯವರ 16 ಪ್ರಮುಖ ವಿಷಯಗಳು. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೊಸ ವರ್ಷ ಆರಂಭವಾಗಲು ಇನ್ನೇನು ಸಮಯ ದೂರವಿಲ್ಲ. ಈಗಾಗಲೇ ಮುಂಬರುವ ವರ್ಷದಲ್ಲಿ ಯಾವೆಲ್ಲ ಯೋಜನೆಗಳನ್ನು ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ತಯಾರಿಗಳು ಶುರುವಾಗಿದೆ. ವೃತ್ತಿಯಲ್ಲಿನ ಬದಲಾವಣೆ, ಸ್ವಂತ ಹುದ್ದೆ ಆರಂಭ ಹಾಗೂ ವಿಸ್ತರಣೆ, ವಾಹನ ಹಾಗೂ ಮನೆ ಅಲ್ಲದೆ ದುಬಾರಿ ವಸ್ತುಗಳ ಖರೀದಿಗೆ ಯೋಜನೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಆದರೆ ಇದಕ್ಕೆಲ್ಲ ಈ ಸಮಯ ಅನುಕೂಲಕರವಾಗಿದೆಯೇ ಎಂದು ತಿಳಿಯುವುದು ತುಂಬಾ ಮುಖ್ಯ. ಏಕೆಂದರೆ ತಪ್ಪಾದ ನಿರ್ಧಾರಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಇದರಿಂದಾಗಿ ಕುಟುಂಬ, ದಾಂಪತ್ಯ, ಪ್ರೇಮ ಜೀವನದಲ್ಲಿ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಇವೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ನೇ ವರ್ಷ ಮಿಥುನ ರಾಶಿಯವರ ಆರ್ಥಿಕ ಜೀವನ, ಆರೋಗ್ಯ, ಕುಟುಂಬ, ವೈವಾಹಿಕ, ಪ್ರೇಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರಲಿದೆ? ಹೊಸ ವರ್ಷ ವಿವಾಹ ಮತ್ತು ಸಂತಾನ ಭಾಗ್ಯ ಇದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 1. 2026ರಲ್ಲಿ ಮಿಥುನ ರಾಶಿಯವರ ಆರೋಗ್ಯ ಜೀವನ ಹೇಗಿರಲಿದೆ? ನಿಮಗೆ ಈ ವರ್ಷವು ಸರಾಸರಿ ಅಥವಾ ಸ್ವಲ್ಪ ಉತ್ತಮವಾಗಿರುತ್ತದೆ. ಗುರುವಿನ ಸಂಚಾರವು ಅನುಕೂಲಕರವೆಂದು ಪರಿಗಣಿಸಲ್ಪಟ್ಟಿದ್ದರೂ ಮೊದಲ ಅಂದರೆ ಲಗ್ನ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಆರೋಗ್ಯಕ್ಕೆ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ. ಮೊದಲ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮ ಹಸಿವನ್ನು ಹೆಚ್ಚಿಸಬಹುದು. ಪರಿಣಾಮವಾಗಿ ನಿಮ್ಮ ಆರೋಗ್ಯಕ್ಕೆ ವಿರುದ್ಧವಾದ ಆಹಾರ ಅಥವಾ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬಹುದು. ಈ ಪರಿಸ್ಥಿತಿ ಜೂನ್ 2, 2026ರವರೆಗೆ ಇರುತ್ತದೆ. ಏಕೆಂದರೆ ಇದರ ನಂತರ ಅಕ್ಟೋಬರ್ 31ರವರೆಗೆ ಗುರು ನಿಮ್ಮ 2ನೇ ಮನೆಯಲ್ಲಿರುತ್ತಾನೆ. ಗುರುವಿನ ಈ ಸ್ಥಾನವು ನಿಮಗೆ ತುಂಬಾ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ಅಕ್ಟೋಬರ್ 31ರ ನಂತರ ಗುರು ಮತ್ತೆ ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ. ಆದರೆ ಶನಿಯ ಸಂಚಾರವು ಈ ವರ್ಷವಿಡೀ ಸೊಂಟ ಅಥವಾ ಜನಾಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀಡಬಹುದು. ಈಗಾಗಲೇ ಹೃದಯ ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಿರುವ ಜನರು ಜಾಗರೂಕರಾಗಿರಬೇಕು. ಮತ್ತೊಂದೆಡೆ ಶನಿಯು ಉಳಿದ ಜನರಿಗೆ ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತಾನೆ. ಒಟ್ಟಾರೆಯಾಗಿ ಈ ವರ್ಷ ಕೆಲವು ಜನರಿಗೆ ಹೊಟ್ಟೆ, ಜನಾಂಗಗಳು ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳು ಇರಬಹುದು. ಆದರೆ ಗುರುವು ವರ್ಷದ ಬಹುಪಾಲು ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಯನ್ನು ಬರಲು ನಿಮಗೆ ಬಿಡುವುದಿಲ್ಲ. ಒಟ್ಟಾರೆಯಾಗಿ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತರಾಗಿದ್ದರೆ ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ. ಆದರೆ ನೀವು ಅಸಡ್ಡೆ ಹೊಂದಿದ್ದರೆ ಸಮಸ್ಯೆಗಳನ್ನು ಎದುರಿಸಬಹುದು. 2. 2026ರಲ್ಲಿ ಮಿಥುನ ರಾಶಿಯವರ ವ್ಯಾಪಾರ ಜೀವನ ಹೇಗಿರುತ್ತದೆ? 2026 ವ್ಯವಹಾರದ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಸರಾಸರಿಯಾಗಿರುತ್ತದೆ. ಶನಿಯ ಸಂಚಾರವು ವರ್ಷವಿಡೀ ನಿಮ್ಮ 10ನೇ ಮನೆಯಲ್ಲಿರುತ್ತದೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಅದು ನಿಮ್ಮನ್ನು ಹೆಚ್ಚು ಶ್ರಮವಹಿಸುವಂತೆ ಮಾಡುತ್ತದೆ. ಕೆಲಸದಲ್ಲಿ ಸ್ವಲ್ಪ ನಿಧಾನತೆಯನ್ನು ಸಹ ಕಾಣಬಹುದು. ಇದು ವ್ಯವಹಾರದಲ್ಲಿಯೂ ನೇರವಾಗಿ ಪ್ರತಿಫಲಿಸುತ್ತದೆ. 10ನೇ ಮನೆಯ ಅಧಿಪತಿ ಗುರು ಜೂನ್ 2ರವರೆಗೆ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತಾನೆ. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಅದು ಉತ್ತುಂಗ ಸ್ಥಿತಿಯಲ್ಲಿರುತ್ತದೆ. 10ನೇ ಮನೆಯ ಅಧಿಪತಿಯಾಗಿ ಗುರುವು ಉನ್ನತ ಸ್ಥಿತಿಯಲ್ಲಿ ಕುಳಿತು 10ನೇ ಮನೆಯನ್ನು ನೋಡುತ್ತಾನೆ. ಹೀಗಾಗಿ ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಗುರುವು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಈ ಅವಧಿಯು ನಿಮಗೆ ಯಶಸ್ಸನ್ನು ತರಬಹುದು. ಅಕ್ಟೋಬರ್ 31ರ ನಂತರ ಗುರುವಿನ ಸ್ಥಾನವು ನಿಮಗೆ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ. ಮತ್ತೊಂದೆಡೆ ಬುಧ ಗ್ರಹವು ವರ್ಷದ ಬಹುಪಾಲು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಲು ಕೆಲಸ ಮಾಡುತ್ತದೆ. ಫಲಿತಾಂಶಗಳು ನಿಧಾನವಾಗಿದ್ದರೂ ಅಥವಾ ನೀವು ಹೆಚ್ಚು ಶ್ರಮಿಸಬೇಕಾಗಿದ್ದರೂ ಉದ್ಯಮಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ಶಿಕ್ಷಣ, ಹಣಕಾಸು ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಜನರಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಕಾನೂನು, ಕಲ್ಲಿದ್ದಲು ಮತ್ತು ಕಬ್ಬಿಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರು ಕಠಿಣ ಪರಿಶ್ರಮದ ನಂತರ ಯಶಸ್ಸನ್ನು ಪಡೆಯುತ್ತಾರೆ. ಆದರೆ ಇತರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಹೆಚ್ಚು ಶ್ರಮಿಸಬೇಕಾಗಬಹುದು. 3. 2026ರಲ್ಲಿ ಮಿಥುನ ರಾಶಿಯವರ ವೃತ್ತಿ ಜೀವನ ಹೇಗಿರಲಿದೆ? ನಿಮಗೆ 2026ನೇ ವರ್ಷ ಸರಾಸರಿಗಿಂತ ಉತ್ತಮವಾಗಿರುತ್ತದೆ. ನಿಮ್ಮ ಕರ್ಮ ಮನೆಯ ಅಧಿಪತಿ ಗುರುವು ವರ್ಷದ ಆರಂಭದಿಂದ ಜೂನ್ 2ರವರೆಗೆ ನಿಮಗೆ ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತಾನೆ. ಆದರೆ ಗುರುವಿನ ದೃಷ್ಟಿ 5ನೇ ಮನೆಯ ಮೇಲೆ ಇರುವಾಗ ಆ ಸಮಯದಲ್ಲಿ ನಿಮ್ಮ ಹಿರಿಯರು ಅಥವಾ ಮೇಲಾಧಿಕಾರಿಗಳು ನಿಮ್ಮ ವಿರೋಧಗಳ ಪರವಾಗಿರುವುದು ನಿಮ್ಮ ಮೇಲೆ ಸ್ವಲ್ಪ ನಕಾರಾತ್ಮಕ ಪರಿಣಾಮ ಬೀರಬಹುದು. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಗುರುವು ಕರ್ಮ ಮನೆಯ ಅಧಿಪತಿಯಾಗಿ
ಉನ್ನತ ಸ್ಥಿತಿಯಲ್ಲಿರುತ್ತಾನೆ ಮತ್ತು ನಿಮ್ಮ 6ನೇ ಮನೆ ಮತ್ತು ಕರ್ಮ ಮನೆಯನ್ನು ನೋಡುತ್ತಾನೆ. ಹಾಗಾಗಿ ನೀವು ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಲ್ಲದೆ ನೀವು ಮೆಚ್ಚುಗೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಕ್ಟೋಬರ್ 31ರ ನಂತರ ನೀವು ಮತ್ತೆ ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು. ಮತ್ತೊಂದೆಡೆ ನಿಮ್ಮ 6ನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಜೂನ್ 21ರಿಂದ ಆಗಸ್ಟ್ 2, 2026ರವರೆಗಿನ ಅವಧಿಯಲ್ಲಿ ವೃಷಭ ರಾಶಿಯಲ್ಲಿ ಇರುತ್ತದೆ. ಆಗ ನೀವು ಮಾಡುವ ಅನಗತ್ಯ ಪ್ರಯಾಣ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತರಬಹುದು. ಪರಿಣಾಮ ನಿಮ್ಮ ಕೆಲಸದ ಮೇಲೆ ಗೋಚರಿಸಬಹುದು, ಆದರೆ ಯಾವುದೇ ದೊಡ್ಡ ಸಮಸ್ಯೆ ಇರುವುದಿಲ್ಲ. ಅದೇ ಸಮಯದಲ್ಲಿ ನಿಮ್ಮ 6ನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಸೆಪ್ಟೆಂಬರ್ 18ರಿಂದ ನವೆಂಬರ್ 12, 2026ರವರೆಗೆ 2ನೇ ಮನೆಯಲ್ಲಿ ದುರ್ಬಲ ಸ್ಥಿತಿಯಲ್ಲಿ ಇರುತ್ತದೆ. ಇದರ ಪರಿಣಾಮವಾಗಿ ನೀವು ಕೆಲಸದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಒಟ್ಟಾರೆಯಾಗಿ ನೀವು ಸಣ್ಣ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದರೆ 2026 ನಿಮಗೆ ಅನುಕೂಲಕರವಾಗಿರುತ್ತದೆ. 4. 2026ರಲ್ಲಿ ಮಿಥುನ ರಾಶಿಯವರ ಆರ್ಥಿಕ ಜೀವನ ಹೇಗಿರಲಿದೆ? 2026 ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಮಿಥುನ ರಾಶಿಯವರ ಆರ್ಥಿಕ ಜೀವನಕ್ಕೆ ಹೆಚ್ಚು ಉತ್ತಮವಾಗಿರುತ್ತದೆ. ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಸಂಪತ್ತನ್ನು ಸೂಚಿಸುವ ಗ್ರಹವಾದ ಗುರು ನಿಮ್ಮ ಮೊದಲ ಮನೆಯಲ್ಲಿಯೇ ಇರುತ್ತಾನೆ ಮತ್ತು ಇದಕ್ಕೂ ಮೊದಲು ಗುರು ನಿಮ್ಮ 12ನೇ ಮನೆಯಲ್ಲಿ ದಹನವಾಗುತ್ತಿದ್ದನು. ಅದು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತಿತ್ತು. ಆದರೆ ಮೊದಲ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಕ್ರಮೇಣ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ, ವಿಶೇಷವಾಗಿ ಅನುಪಯುಕ್ತ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ. ಇದನ್ನು ಸಕಾರಾತ್ಮಕ ಬಿಂದು ಎಂದು ಕರೆಯಲಾಗುತ್ತದೆ. ಅದೇ ಸಮಯದಲ್ಲಿ ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಸಂಪತ್ತನ್ನು ಸೂಚಿಸುವ ಗ್ರಹವಾದ ಗುರು ಸಂಪತ್ತಿನ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಉಳಿಯುತ್ತಾನೆ. ಇದು ಬಹಳ ಶುಭ ಪರಿಸ್ಥಿತಿ. ಇದರಿಂದ ನೀವು ಉತ್ತಮ ಹಣವನ್ನು ಗಳಿಸಲು ಮತ್ತು ಉಳಿಸಲು ಸಾಧ್ಯವಾಗುತ್ತದೆ. ಅಕ್ಟೋಬರ್ 31ರ ನಂತರ ಇದು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು, ಆದರೆ ಶುಕ್ರನ ಸಂಚಾರವು ಹೆಚ್ಚಿನ ಸಮಯ ಅನುಕೂಲಕರ ಸ್ಥಾನದಲ್ಲಿರುತ್ತದೆ. ಮಿಥುನ ರಾಶಿ ಭವಿಷ್ಯ 2026ರ ಪ್ರಕಾರ ಕೇತುವಿನ ಸಂಚಾರ ಅನುಕೂಲಕರವಾಗಿರುತ್ತದೆ ಮತ್ತು ರಾಹುವಿನ ಸಂಚಾರ ಸರಾಸರಿಯಾಗಿರುತ್ತದೆ. ಒಟ್ಟಾರೆಯಾಗಿ 2026ರ ವರ್ಷವು ಮಿಥುನ ರಾಶಿಯವರ ಆರ್ಥಿಕ ಜೀವನಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ಅನಗತ್ಯ ಖರ್ಚುಗಳು ನಿಲ್ಲುವುದರಿಂದ ವರ್ಷದ ಆರಂಭದಲ್ಲಿಯೇ ನೀವು ನಿರಾಳರಾಗುವಿರಿ. 5. ಮಿಥುನ ರಾಶಿಯವರ ಪ್ರೇಮ ಜೀವನ 2026ರಲ್ಲಿ ಹೇಗಿರಲಿದೆ? ಮಿಥುನ ರಾಶಿಯವರ ಪ್ರೇಮ ಜೀವನವು 2026ರಲ್ಲಿ ಅನುಕೂಲಕರವಾಗಿರುತ್ತದೆ. ಈ ವರ್ಷ ಪ್ರೇಮ ಸಂಬಂಧಿ ವಿಷಯಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆ ಇರುವುದಿಲ್ಲ. ಬದಲಾಗಿ ಗುರುವಿನಂತಹ ಶುಭ ಗ್ರಹಗಳ ಶುಭ ಪರಿಣಾಮವು ನಿಮ್ಮ ಮೇಲೆ ದೀರ್ಘಕಾಲ ಉಳಿಯಬಹುದು. ಇದು ಪ್ರೇಮ ಜೀವನದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ನಿಮ್ಮ 5ನೇ ಮನೆಯ ಅಧಿಪತಿಯಾದ ಶುಕ್ರನ ಸಂಚಾರವು ವರ್ಷದ ಬಹುಪಾಲು ನಿಮಗೆ ಒಳ್ಳೆಯದಾಗಿರುತ್ತದೆ. ಅದರ ಹೊರತಾಗಿ ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಗುರುವಿನ 5ನೇ ಅಂಶವು ನಿಮ್ಮ 5ನೇ ಮನೆಯ ಮೇಲೆ ಇರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಮಾಧುರ್ಯ ಉಳಿಯುತ್ತದೆ. ಅದರಲ್ಲೂ ಜೂನ್ 2 ಮತ್ತು ಅಕ್ಟೋಬರ್ 31ರ ನಡುವೆ ಗುರುವು 5ನೇ ಮನೆಯ ಮೇಲೆ ನೇರ ಪರಿಣಾಮ ಬೀರುವುದಿಲ್ಲ, ಆದರೆ 7ನೇ ಮನೆಯ ಅಧಿಪತಿಯಾಗಿರುವುದರಿಂದ ಮತ್ತು ಉನ್ನತ ಸ್ಥಿತಿಯಲ್ಲಿರುವುದರಿಂದ ಪ್ರೇಮ ವಿವಾಹದ ಬಗ್ಗೆ ಯೋಚಿಸುತ್ತಿರುವವರ ಪ್ರೇಮ ಜೀವನವು ಗುರುವಿನ ಪ್ರಭಾವದಿಂದಾಗಿ ಸಿಹಿಯಾಗಿರುತ್ತದೆ. ಅಕ್ಟೋಬರ್ 31ರ ನಂತರ ಗುರುವು ತನ್ನ 5ನೇ ದೃಷ್ಟಿಯೊಂದಿಗೆ 7ನೇ ಮನೆಯನ್ನು ನೋಡುತ್ತಾನೆ. ಹಾಗಾಗಿ ಪ್ರೇಮ ವಿವಾಹಕ್ಕೆ ಸಮಯ ಉತ್ತಮವಾಗಿರುತ್ತದೆ. ಶನಿಯ ಸ್ಥಾನ ಅಥವಾ ಅಂಶದ ನೇರ ಪರಿಣಾಮವು 7ನೇ ಮನೆಯ ಮೇಲೆ ಇರುವುದರಿಂದ ಕೆಲವು ಸಣ್ಣ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಒಟ್ಟಾರೆಯಾಗಿ 5ನೇ ಅಧಿಪತಿ ಶುಕ್ರ ಮತ್ತು ಗುರುವಿನ ಅನುಗ್ರಹದಿಂದ ಮತ್ತು ಅದೃಷ್ಟದ ಅಂಶದಿಂದ ನಿಜವಾದ ಪ್ರೀತಿಯಲ್ಲಿರುವವರು ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ಕೆಲವೊಮ್ಮೆ ಮಂಗಳ ಅಥವಾ ಸೂರ್ಯನ ಪ್ರಭಾವವು ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. 6. 2026ರಲ್ಲಿ ಮಿಥುನ ರಾಶಿಯವರ ವೈವಾಹಿಕ ಜೀವನ ಹೇಗಿರಲಿದೆ? 2026ರ ವರ್ಷವು ವಿವಾಹ ಯೋಗ್ಯ ಮಿಥುನ ರಾಶಿಯವರಿಗೆ ಉತ್ತಮವಾಗಿರುತ್ತದೆ. ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಗುರುವು ನಿಮ್ಮ ಮೊದಲ ಮನೆಯಲ್ಲಿರುತ್ತಾನೆ ಮತ್ತು 7ನೇ ಮನೆಯನ್ನು ನೋಡುತ್ತಾನೆ. ಇದು ಮದುವೆಗೆ ಉತ್ತಮ ಸ್ಥಾನವೆಂದು ಪರಿಗಣಿಸಲಾಗಿದೆ. ಇದಲ್ಲದೆ ಗುರುವು ನಿಮ್ಮ 7ನೇ ಮನೆಯ ಅಧಿಪತಿಯಾಗಿರುತ್ತಾನೆ ಮತ್ತು 7ನೇ ಮನೆಯನ್ನು ನೋಡುತ್ತಾನೆ. ಇದನ್ನು ಸಹ ಶುಭವೆಂದು ಪರಿಗಣಿಸಲಾಗುತ್ತದೆ. 7ನೇ ಅಧಿಪತಿಯು ಮೊದಲ ಮನೆಯಲ್ಲಿರುತ್ತಾನೆ ಮತ್ತು 5ನೇ ಮನೆಯನ್ನು ನೋಡುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ವಿವಾಹ ಯೋಗವು ಬಲವಾಗಿರುತ್ತದೆ ಮತ್ತು ಪ್ರೇಮ ವಿವಾಹ ಮಾಡುವವರು ಸಹ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ವರ್ಷದ ಆರಂಭದಿಂದ ಅಕ್ಟೋಬರ್ 2ರವರೆಗಿನ ಸಮಯವು ಮದುವೆ ಮತ್ತು ಪ್ರೇಮ ವಿವಾಹ ಎರಡಕ್ಕೂ ಒಳ್ಳೆಯದು. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ
ಗುರುವು 2ನೇ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ. ಅದು ಅರೇಂಜ್ ಮ್ಯಾರೇಜ್ಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಮತ್ತೊಂದೆಡೆ ವೈವಾಹಿಕ ಜೀವನದಲ್ಲಿ ಶನಿಯ 10ನೇ ದೃಷ್ಟಿಯು 7ನೇ ಮನೆಯ ಮೇಲೆ ಇರುತ್ತದೆ. ಇದನ್ನು ಶುಭವೆಂದು ಕರೆಯಲಾಗುವುದಿಲ್ಲ. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಈ ಪರಿಸ್ಥಿತಿ ಮುಂದುವರಿಯುತ್ತದೆ, ಏಕೆಂದರೆ 7ನೇ ಅಧಿಪತಿಯು ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ. ಒಟ್ಟಾರೆಯಾಗಿ ವರ್ಷದ ಆರಂಭದಿಂದ ಅಕ್ಟೋಬರ್ 31ರವರೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸುತ್ತವೆ, ಆದರೆ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಉಳಿಯುತ್ತದೆ. ಅಕ್ಟೋಬರ್ 31ರಿಂದ ಡಿಸೆಂಬರ್ 5ರವರೆಗೆ ಗುರುವು ರಾಹು ಕೇತುವಿನ ಪ್ರಭಾವದಲ್ಲಿರುತ್ತಾನೆ. ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಬಗ್ಗೆ ಜಾಗರೂಕರಾಗಿರಬೇಕು. ಇದರ ನಂತರ ಕೇತು ನಿಮ್ಮ 2ನೇ ಮನೆಯಲ್ಲಿ ಸಾಗುತ್ತಾನೆ ಮತ್ತು ಗುರುವಿನ ಸ್ಥಾನವು ಉತ್ತಮವಾಗಿರುತ್ತದೆ. ಸಮಸ್ಯೆಗಳು ಕಡಿಮೆ ಆಗಿರುತ್ತವೆ. ಒಟ್ಟಾರೆಯಾಗಿ 2026ರ ವರ್ಷವು ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ. 2026ರಲ್ಲಿ ಮಿಥುನ ರಾಶಿಯವರ ಕುಟುಂಬ ಜೀವನ ಹೇಗಿರಲಿದೆ? 2026ರಲ್ಲಿ ಮಿಥುನ ರಾಶಿಯವರ ಕುಟುಂಬ ಜೀವನವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ. 2ನೇ ಮನೆಯ ಅಂಶವಾಗಿರುವ ಗುರುಗ್ರಹವು ಹಿಂದಿನ ಸಂಚಾರಕ್ಕಿಂತ ಈ ಸಂಚಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಗುರುವಿನ ಈ ಸ್ಥಾನವು ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ, ಆದರೆ ಅದು ನಿಮಗೆ ಅನುಕೂಲಕರವಾದ ಫಲಿತಾಂಶಗಳನ್ನು ನೀಡುತ್ತದೆ. ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಗುರುವು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು. ಅದೇ ಸಮಯದಲ್ಲಿ ಜೂನ್ 2 ಮತ್ತು ಅಕ್ಟೋಬರ್ 31ರ ನಡುವೆ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ ಮತ್ತು ಕುಟುಂಬದಲ್ಲಿ ಕೆಲವು ಶುಭ ಕೆಲಸಗಳು ನಡೆಯಬಹುದು. ಅಕ್ಟೋಬರ್ 31ರ ನಂತರ ಗುರುವಿನ ಪ್ರಭಾವವು ಕೊನೆಗೊಳ್ಳುವುದರಿಂದ ಕುಟುಂಬ ಜೀವನ ಸಾಮಾನ್ಯವಾಗಿರುತ್ತದೆ. ಅದರಲ್ಲೂ ಡಿಸೆಂಬರ್ 5ರ ನಂತರ ಮನೆ ಮತ್ತು ಕುಟುಂಬದಲ್ಲಿ ಕೆಲವು ಏರಿಳಿತಗಳನ್ನು ಕಾಣಬಹುದು, ಏಕೆಂದರೆ ಡಿಸೆಂಬರ್ 5ರ ನಂತರ ಕೇತುವಿನ ಪ್ರಭಾವವು 2ನೇ ಮನೆ ಮೇಲೆ ಉಳುತ್ತದೆ. ಈ ವರ್ಷ ನೀವು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಜಾಗರೂಕರಾಗಿರಬೇಕು, ಏಕೆಂದರೆ 4ನೇ ಮನೆಯ ಮೇಲೆ ಶನಿಯ ದೃಷ್ಟಿ ಉತ್ತಮವಾಗಿದೆ ಎಂದು ಹೇಳಲಾಗುವುದಿಲ್ಲ. ಕೆಲಸದ ಸ್ಥಳದಲ್ಲಿ ಕಾರ್ಯನಿರತರಾಗಿರುವುದರಿಂದ ನಿಮ್ಮ ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಲು ನಿಮಗೆ ಸಾಧ್ಯವಾಗುವುದಿಲ್ಲ. ಇದು ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಎರಡಕ್ಕೂ ಸಮಯ ನೀಡುವುದು ಒಳ್ಳೆಯದು. 2026ರಲ್ಲಿ ಮಿಥುನ ರಾಶಿಯವರು ಭೂಮಿ, ಆಸ್ತಿ ಮತ್ತು ವಾಹನ ಖರೀದಿಸಬಹುದೇ? 2026 ಮಿಥುನ ರಾಶಿಯವರಿಗೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ. ಅದರಲ್ಲೂ 4ನೇ ಮನೆಯ ಅಧಿಪತಿ ಬುಧ ಮತ್ತು ವಾಹನ ಸೌಕರ್ಯದ ಅಂಶವಾದ ಶುಕ್ರನ ಸ್ಥಾನವು ವರ್ಷದ ಬಹುಪಾಲು ಉತ್ತಮವಾಗಿ ಉಳಿಯುತ್ತದೆ. ಆದರೆ ಶನಿಯ 7ನೇ ಅಂಶವು ವರ್ಷವಿಡೀ 4ನೇ ಮನೆಯಲ್ಲಿ ಉಳಿಯುತ್ತದೆ. ಇದು ವಾಹನ ಪಡೆಯುವಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ವರ್ಷದ ಆರಂಭದಲ್ಲಿ, ವಿಶೇಷವಾಗಿ ಜನವರಿ 2ರಿಂದ ಫೆಬ್ರವರಿ 5ರ ನಡುವೆ ಬುಧವು ದಹನವಾಗುತ್ತದೆ. ಈ ಅವಧಿಯಲ್ಲಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಯಾವುದೇ ಹೊಸ ಒಪ್ಪಂದವನ್ನು ಮಾಡಬೇಡಿ. ಅದೇ ರೀತಿ ಫೆಬ್ರವರಿ 26, 2026ರಿಂದ ಮಾರ್ಚ್ 21, 2026ರವರೆಗೆ ಬುಧವು ಹಿಮ್ಮುಖವಾಗುತ್ತದೆ ಮತ್ತು ಈ ಅವಧಿಯನ್ನು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸಕ್ಕೆ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ. ಇದಲ್ಲದೆ ಏಪ್ರಿಲ್ 13ರಿಂದ ಮೇ 23ರವರೆಗೆ, ಜೂನ್ 29ರಿಂದ ಜುಲೈ 24ರವರೆಗೆ ಮತ್ತು ಅಕ್ಟೋಬರ್ 24ರಿಂದ ನವೆಂಬರ್ 13ರವರೆಗೆ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ಒಟ್ಟಾರೆಯಾಗಿ 2026ರ ವರ್ಷವು ರಿಯಲ್ ಎಸ್ಟೇಟ್ಗೆ ಸಂಬಂಧಿತ ವಿಷಯಗಳಲ್ಲಿ ಸರಾಸರಿಯಾಗಿರುತ್ತದೆ. ಮಿಥುನ ರಾಶಿ ಭವಿಷ್ಯ 2026ರ ಪ್ರಕಾರ ಮೇಲೆ ತಿಳಿಸಲಾದ ಅವಧಿಯಲ್ಲಿ ನೀವು ರಿಯಲ್ ಎಸ್ಟೇಟ್ ಅಥವಾ ವಾಹನಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಅತ್ಯಂತ ಎಚ್ಚರಿಕೆಯಿಂದ ಮಾಡಿ, ಏಕೆಂದರೆ ಭೂಮಿ, ಕಟ್ಟಡ ಮತ್ತು ವಾಹನ ಈ 3 ಕ್ಷೇತ್ರಗಳಲ್ಲಿಯೂ ಫಲಿತಾಂಶಗಳು ಸರಾಸರಿಯಾಗಿರಬಹುದು. 2026ನೇ ವರ್ಷವು ಮಿಥುನ ರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೇಗಿರಲಿದೆ? 2026ರ ವರ್ಷವು ಮಿಥುನ ರಾಶಿಯವರಿಗೆ ಶಿಕ್ಷಣದ ವಿಷಯದಲ್ಲಿ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ಮೊದಲ ಮನೆಯಲ್ಲಿ ಗುರುವಿನ ಸಂಚಾರವು ತುಂಬಾ ಒಳ್ಳೆಯದಲ್ಲಿದ್ದರೂ ಅದರ ಅಂಶವು ಯಾವಾಗಲೂ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಗುರುವಿನ ಅಂಶದ ಪರಿಣಾಮವು ನಿಮ್ಮ 5ನೇ ಮತ್ತು 9ನೇ ಮನೆ ಮೇಲೆ ಇರುತ್ತದೆ. ಇದು ಶಿಕ್ಷಣದಲ್ಲಿ ಸುಧಾರಣೆಯನ್ನು ತರಲು ಕೆಲಸ ಮಾಡುತ್ತದೆ. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಗುರುದೇವರು ನಿಮ್ಮ 2ನೇ ಮನೆಯಲ್ಲಿ ಉತ್ತುಂಗದಲ್ಲಿರುತ್ತಾನೆ. ಇದು ನಿಮ್ಮ ಸುತ್ತಲಿನ ಪರಿಸರವನ್ನು ತುಂಬಾ ಉತ್ತಮವಾಗಿರಿಸುತ್ತದೆ. ವೃತ್ತಿಪರ ಕೋರ್ಸ್ಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಮಿಥುನ ರಾಶಿ ಭವಿಷ್ಯ 2026ರ ಪ್ರಕಾರ ಈ ಅವಧಿಯು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ. ಅಕ್ಟೋಬರ್ 31ರ ನಂತರ ಗುರುವು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು. ಹೀಗಾಗಿ ಈ ಸಮಯ ಶಿಕ್ಷಣಕ್ಕೆ ಮಿಶ್ರವಾಗಿರಬಹುದು. ಶನಿಯು ಕೆಲವೊಮ್ಮೆ ನಿಮ್ಮನ್ನು ಶಿಕ್ಷಣದಿಂದ ದೂರವಿಡಬಹುದು. ಹಾಗೆಯೇ
ರಾಹುವಿನ ಸ್ಥಾನವು ತುಂಬ ಉತ್ತಮವಾಗಿದೆ ಎಂದು ಹೇಳಲಾಗುವುದಿಲ್ಲ. ಹಿರಿಯರು ಮತ್ತು ಶಿಕ್ಷಕರನ್ನು ಗೌರವಿಸುವವರು ರಾಹುವಿನ ಅಶುಭ ಪರಿಣಾಮಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ 2026 ನಿಮ್ಮ ಶಿಕ್ಷಣಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. 2026ರಲ್ಲಿ ಮಿಥುನ ರಾಶಿಯವರಿಗೆ ಯಾವ ಸಂಖ್ಯೆಗಳು ಶುಭ ಸಂಖ್ಯೆಗಳು? ಮಿಥುನ ರಾಶಿಯವರಿಗೆ 2026ರಲ್ಲಿ ವಿಶೇಷವಾಗಿ ಅದೃಷ್ಟ ತರುವ ಸಂಖ್ಯೆಗಳು 3, 5, 6 ಮತ್ತು 14 ಎಂದು ಪರಿಗಣಿಸಲಾಗಿದೆ. ಈ ಸಂಖ್ಯೆಗಳು ಮಿಥುನ ರಾಶಿಯ ಗ್ರಹಾಧಿಪತಿ ಬುಧನ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುವುದರಿಂದ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಲು, ಹಣಕಾಸಿನ ಬೆಳವಣಿಗೆ ಸುಧಾರಿಸಲು ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಬರಲು ಸಹಾಯ ಮಾಡುತ್ತವೆ. ವಿಶೇಷವಾಗಿ 5 ಮತ್ತು 14 ಸಂಖ್ಯೆಗಳು 2026ರಲ್ಲಿ ಹೊಸ ಅವಕಾಶಗಳು, ಪ್ರಯಾಣ ಹಾಗೂ ಕೆಲಸದಲ್ಲಿ ಉತ್ತೇಜನ ನೀಡುವ ಶಕ್ತಿಯನ್ನು ಹೊಂದಿವೆ. 3 ಮತ್ತು 6 ಸಂಖ್ಯೆಗಳು ಮನಸ್ಸಿನ ಶಾಂತಿ, ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ಆರೋಗ್ಯದಲ್ಲಿ ಚೈತನ್ಯ ನೀಡುವ ಪ್ರಭಾವವನ್ನು ಕೊಡುತ್ತದೆ. ಈ ಸಂಖ್ಯೆಗಳ ಸ್ಪಂದನ ಶಕ್ತಿಯನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸಿಕೊಳ್ಳುವುದರಿಂದ 2026 ನಿಮಗೆ ಹೆಚ್ಚಿನ ಅದೃಷ್ಟ, ಧೈರ್ಯ ಮತ್ತು ಯಶಸ್ಸನ್ನು ತರುತ್ತದೆ. 2026ರಲ್ಲಿ ಮಿಥುನ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳು ಯಾವುವು? ಮಿಥುನ ರಾಶಿಯವರಿಗೆ 2026ರಲ್ಲಿ ಅದೃಷ್ಟ ತರುವ ಮುಖ್ಯ ಬಣ್ಣಗಳು ಹಸಿರು, ಹಳದಿ, ನೀಲಿ ಮತ್ತು ಲಘು ಬೂದು ಎಂದು ಹೇಳಲಾಗುತ್ತದೆ. ಮಿಥುನ ರಾಶಿಯ ಅಧಿಪತಿ ಬುಧನಾಗಿದ್ದರಿಂದ ಹಸಿರು ಮತ್ತು ಹಳದಿ ಬಣ್ಣಗಳು ನಿಮ್ಮ ಬುದ್ಧಿಶಕ್ತಿ, ಸಂವಹನ ಕೌಶಲ್ಯ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ವಿಶೇಷವಾಗಿ ಹಸಿರು ಬಣ್ಣವು ಮನಸ್ಸಿಗೆ ಶಾಂತಿ, ಹೊಸ ಅವಕಾಶಗಳು ಮತ್ತು ಮಾನಸಿಕ ಸಮತೋಲನ ತಂದುಕೊಡುತ್ತದೆ. ಹಳದಿ ಬಣ್ಣವು 2026ರಲ್ಲಿ ನಿಮ್ಮ ಆತ್ಮವಿಶ್ವಾಸ, ಸೃಜನಾತ್ಮಕತೆ ಮತ್ತು ಉದ್ಯೋಗದಲ್ಲಿ ಪ್ರಗತಿಗೆ ಸಹಕಾರಿಯಾಗುತ್ತದೆ. ನೀಲಿ ಬಣ್ಣವು ಸಂಬಂಧಗಳಲ್ಲಿ ಶಾಂತಿ, ಸ್ಥಿರತೆ ಮತ್ತು ಸ್ಪಷ್ಟತೆ ನೀಡುತ್ತದೆ. ಹಾಗೂ ಲಘು ಬೂದು ಬಣ್ಣವು ನಿಮ್ಮ ಚಿಂತನ ಶಕ್ತಿಯನ್ನು ತಿಕ್ಕಿ ಹೊಳಪಿಗೊಳಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಾಯಕಾರಿಯಾಗುತ್ತದೆ. ಈ ಬಣ್ಣಗಳನ್ನು ನಿಮ್ಮ ದಿನನಿತ್ಯದ ಬಟ್ಟೆ, ಆಭರಣ, ಕೆಲಸದ ಜಾಗ ಅಥವಾ ವೈಯಕ್ತಿಕ ವಸ್ತುಗಳಲ್ಲಿ ಬಳಸುವುದರಿಂದ 2026ರಲ್ಲಿ ನಿಮ್ಮ ಅದೃಷ್ಟ, ಶಾಂತಿ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ. 2026ರಲ್ಲಿ ಮಿಥುನ ರಾಶಿಯವರಿಗೆ ಶುಭ ತರುವ ದಿನಗಳು ಯಾವುವು? ಮಿಥುನ ರಾಶಿಯವರಿಗೆ 2026ರಲ್ಲಿ ಅತ್ಯಂತ ಶುಭಕರ ದಿನಗಳು ಬುಧವಾರ, ಸೋಮವಾರ ಮತ್ತು ಶುಕ್ರವಾರ ಎಂದು ಪರಿಗಣಿಸಲಾಗಿದೆ. ಬುಧನಾಧಿಪತ್ಯ ಇರುವ ಮಿಥುನ ರಾಶಿಗೆ ಬುಧವಾರವು ವಿಶೇಷವಾಗಿ ಮನಸ್ಸಿನ ಸ್ಪಷ್ಟತೆ, ಸಂವಹನ ಕೌಶಲ್ಯ, ವ್ಯವಹಾರ ಮತ್ತು ಅಧ್ಯಯನ ಸಂಬಂಧಿತ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಸೋಮವಾರವು ಚಂದ್ರನ ಪ್ರಭಾವದಿಂದ ಭಾವನೆಗಳ ಸಮತೋಲನ, ಕುಟುಂಬದ ವಿಷಯಗಳಲ್ಲಿ ಶಾಂತಿ ಮತ್ತು ವೈಯಕ್ತಿಕ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರುತ್ತದೆ. ಶುಕ್ರವಾರವು ಸಂಬಂಧಗಳು, ಸೌಂದರ್ಯ, ಹಣಕಾಸು ಹಾಗೂ ಹೊಸ ಅವಕಾಶಗಳಿಗೆ ಶುಭಕರವಾಗಿರುತ್ತದೆ. 2026ರಲ್ಲಿ ಈ ದಿನಗಳಲ್ಲಿ ಮಹತ್ವದ ಕೆಲಸ ಆರಂಭಿಸುವುದು, ಮಾತುಕತೆ ನಡೆಸುವುದು ಅಥವಾ ಹೊಸ ಯೋಜನೆಗಳಿಗೆ ಮುಂದಾಗುವುದು ಮಿಥುನ ರಾಶಿಯವರಿಗೆ ಹೆಚ್ಚಿನ ಯಶಸ್ಸು ಮತ್ತು ಅದೃಷ್ಟವನ್ನು ನೀಡುತ್ತದೆ. 2026ರಲ್ಲಿ ಮಿಥುನ ರಾಶಿಯವರಿಗೆ ಅದೃಷ್ಟ ತರುವ ರತ್ನಗಳು ಯಾವುವು? ಮಿಥುನ ರಾಶಿಯವರಿಗೆ 2026ರಲ್ಲಿ ಪನ್ನ ಅಂದರೆ ಪಚ್ಚೆ ರತ್ನ, ಪೆರಿಡಾಟ್ ಅಂದರೆ ಗ್ರೀನ್ ರತ್ನ ಮತ್ತು ಓಪಲ್ ರತ್ನಗಳು ಅತ್ಯಂತ ಅದೃಷ್ಟ ತರುವುದಾಗಿ ಪರಿಗಣಿಸಲಾಗಿದೆ. ಬುಧ ಗ್ರಹದ ಪ್ರಭಾವ ಹೊಂದಿರುವ ಮಿಥುನ ರಾಶಿಗೆ ಈ ರತ್ನಗಳು ಬುದ್ಧಿಶಕ್ತಿ, ಸಂವಹನ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುವಲ್ಲಿ ತುಂಬಾನೇ ವಿಶೇಷ ಶಕ್ತಿಯನ್ನು ನೀಡುತ್ತದೆ. ಪಚ್ಚೆ ರತ್ನ ಮಿಥುನ ರಾಶಿಯವರ ಮುಖ್ಯ ರತ್ನವಾಗಿದ್ದು 2026ರಲ್ಲಿ ನಿಮ್ಮ ನಿರ್ಧಾರ ಸಾಮರ್ಥ್ಯ, ವ್ಯವಹಾರ, ಶಿಕ್ಷಣ ಮತ್ತು ಮನಸ್ಸಿನ ಶಾಂತಿಗೆ ಬಲ ನೀಡುತ್ತದೆ. ಸಾಮಾನ್ಯವಾಗಿ 5ರಿಂದ 7 ರತ್ತಿ ಪನ್ನವನ್ನು ಬೆಳ್ಳಿ ಅಥವಾ ಬಂಗಾರದ ಉಂಗುರದಲ್ಲಿ ಬುಧವಾರ ಬೆಳಿಗ್ಗೆ ಓಂ ಭೂಂ ಬುಧಾಯ ನಮಃ ಮಂತ್ರ ಜಪಿಸಿ ಬಲಗೈಯ ಚಿಕ್ಕ ಬೆರಳಲ್ಲಿ ಧರಿಸುವುದು ಅತ್ಯಂತ ಶುಭಕರ. ಗ್ರೀನ್ ಜೇಮ್ ಸ್ಟೋನ್ ಶುಭ ರತ್ನವಾಗಿದ್ದು ಅದು ಒತ್ತಡ ನಿವಾರಣೆ, ಚೈತನ್ಯ ಹೆಚ್ಚಳ ಮತ್ತು ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗುತ್ತದೆ. ಇದನ್ನು ಬುಧವಾರ ಬೆಳ್ಳಿಯ ಉಂಗುರದಲ್ಲಿ ಧರಿಸುವುದು ಉತ್ತಮ. ಓಪಲ್ ಶುಕ್ರನ ಪ್ರಭಾವ ತರುವ ರತ್ನವಾಗಿದ್ದು ಸಂಬಂಧಗಳು, ಸೃಜನಾತ್ಮಕತೆ ಮತ್ತು ಶುಭ ಸಂದರ್ಭಗಳನ್ನು ಹೆಚ್ಚಿಸುತ್ತದೆ. ಇದನ್ನು ಶುಕ್ರವಾರ ಉಂಗುರದ ಬೆರಳಿನಲ್ಲಿ ಬೆಳ್ಳಿಯ ಉಂಗುರದಲ್ಲಿ ಧರಿಸುವುದು ಶ್ರೇಷ್ಠ. ಯಾವುದೇ ರತ್ನವನ್ನು ಧರಿಸುವ ಮೊದಲು ಶುದ್ಧೀಕರಣ ಹಾಗೂ ಪ್ರಾಣ ಪ್ರತಿಷ್ಠೆ ಮಾಡುವುದು ಮತ್ತು ಧರಿಸಿದ ನಂತರ 40 ದಿನಗಳವರೆಗೆ ದೇಹಕ್ಕೆ ನೇರ ಸ್ಪರ್ಶವಾಗುವಂತೆ ಇಡುವುದು ಅತ್ಯಂತ ಶುಭ. ಈ ರತ್ನಗಳ ಶಕ್ತಿಯ ಪರಿಣಾಮವಾಗಿ 2026ರಲ್ಲಿ ಮಿಥುನ ರಾಶಿಯವರಿಗೆ ಹೆಚ್ಚಿನ ಅದೃಷ್ಟ, ಸಮತೋಲನ ಮತ್ತು ಯಶಸ್ಸು ಲಭಿಸಬಹುದು. 14 ಮಿಥುನ ರಾಶಿಯವರು ಯಾವ ದಾನ ಮಾಡುವುದು ಶ್ರೇಷ್ಠ? ಮಿಥುನ ರಾಶಿಯವರಿಗೆ 2026ರಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಪ್ರಭಾವವನ್ನು ಬಲಪಡಿಸುವಂತಹ ದಾನಗಳು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಈ ವರ್ಷದಲ್ಲಿ ಹಸಿವು, ಜ್ಞಾನ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ದಾನಗಳು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿ
ಕರ್ಮದ ಫಲಗಳನ್ನು ಶ್ರೇಷ್ಠಗೊಳಿಸುತ್ತವೆ. ಬುಧನ ಅನುಗ್ರಹಕ್ಕಾಗಿ ಹಸಿರು ತರಕಾರಿ, ಹಸಿರು ಧ್ವಜ, ಗೋಧಿ, ಹಸಿರು ಮೂಂಗ್, ಪುಸ್ತಕಗಳು, ಪೆನ್, ನೋಟ್ಬುಕ್, ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಸ್ತುಗಳು ದಾನ ಮಾಡುವುದರಿಂದ ಬುದ್ಧಿಶಕ್ತಿ, ನಿರ್ಧಾರ ಸಾಮರ್ಥ್ಯ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರಕುತ್ತವೆ. ಶುಕ್ರನ ಅನುಗ್ರಹಕ್ಕಾಗಿ ಬಟ್ಟೆ, ಬೆಳ್ಳಿಯ ವಸ್ತುಗಳು, ಸುಗಂಧ ದ್ರವ್ಯಗಳು, ಸೌಂದರ್ಯ ಉತ್ಪನ್ನಗಳು ಮತ್ತು ಮಹಿಳೆಯರ ಅವಶ್ಯಕ ಸಾಮಗ್ರಿಗಳು ದಾನ ಮಾಡಿದರೆ ಮನೆ ಕುಟುಂಬದಲ್ಲಿ ಶಾಂತಿ, ಸಂಬಂಧಗಳಲ್ಲಿ ಸೌಹಾರ್ದ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. 2026ರಲ್ಲಿ ವಿಶೇಷವಾಗಿ ಬುಧವಾರ ಮತ್ತು ಶುಕ್ರವಾರ ದಾನ ಮಾಡಿದರೆ ಅದರ ಫಲವು ದ್ವಿಗುಣವಾಗುತ್ತದೆ. ಸರಳ, ನಿಷ್ಠೆಯುತ ಹೃದಯದಿಂದ ಮಾಡಿದ ದಾನ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಅದೃಷ್ಟ, ಶಾಂತಿ ಮತ್ತು ಯಶಸ್ಸನ್ನು ಹೆಚ್ಚಿಸುತ್ತದೆ. 15/2026ರಲ್ಲಿ ಮಿಥುನ ರಾಶಿಯವರು ಯಾವ ವ್ರತ ಮಾಡುವುದು ಉತ್ತಮ? ಮಿಥುನ ರಾಶಿಯವರು 2026ರಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಪ್ರಭಾವವನ್ನು ಬಲಪಡಿಸುವ ವ್ರತಗಳನ್ನು ಪಾಲಿಸಿದರೆ ಅತ್ಯಂತ ಶುಭ ಫಲ ದೊರಕುತ್ತದೆ. ಮಿಥುನ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ವಿಷ್ಣು ದೇವರ ಮತ್ತು ಗಣಪತಿ ದೇವರ ವ್ರತ 2026ರಲ್ಲಿ ವಿಶೇಷವಾಗಿ ಮಂಗಳಕರ. ಬುಧನ ಅನುಗ್ರಹಕ್ಕಾಗಿ ಬುಧವಾರ ಉಪವಾಸ, ತುಳಸಿ ಪೂಜೆ, ಹಸಿರು ಬಣ್ಣದ ನೈವೇದ್ಯ ಮತ್ತು ಓಂ ಬೂಂ ಬುಧಾಯ ನಮಃ ಮಂತ್ರ ಜಪ ಮಾಡಿದರೆ ಬುದ್ಧಿಶಕ್ತಿ, ಕೆಲಸದಲ್ಲಿ ಸ್ಪಷ್ಟತೆ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. ಶುಕ್ರ ಗ್ರಹದ ಪ್ರಭಾವಕ್ಕಾಗಿ ಶುಕ್ರವಾರದಂದು ಲಕ್ಷ್ಮೀ ದೇವಿ ವ್ರತ ಮಾಡುವುದು ಮಿಥುನ ರಾಶಿಯವರಿಗೆ ಕುಟುಂಬ ಶಾಂತಿ, ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ಸಂಪತ್ತಿನ ವೃದ್ಧಿ ತರುತ್ತದೆ. ಹಾಲು, ಅಕ್ಕಿ, ಹೂವಿನ ಪೂಜೆ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರ ಜಪ ಮಾಡಿದರೆ ಶುಕ್ರನ ಶಕ್ತಿ ಬಲಗೊಳ್ಳುತ್ತದೆ. ಇದಲ್ಲದೆ 2026ರಲ್ಲಿ ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮ ಸ್ತುತಿ, ಗಣಪತಿ ಹೋಮ ಅಥವಾ ಸತ್ಕಾರ್ಯಗಳಿಗೆ ಗಣೇಶ ವ್ರತ ಮಾಡಿದರೆ ಅಡಚಣೆಗಳು ದೂರವಾಗಿ ಹೊಸ ಅವಕಾಶಗಳು ಸುಲಭವಾಗಿ ಮೂಡಿಬರುತ್ತವೆ. ಈ ವ್ರತಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಮಿಥುನ ರಾಶಿಯವರ 2026ನೆಯ ವರ್ಷ ಯಶಸ್ಸು, ಶಾಂತಿ ಮತ್ತು ಅದೃಷ್ಟದಿಂದ ತುಂಬಿರುತ್ತದೆ. 16/2026ರಲ್ಲಿ ಮಿಥುನ ರಾಶಿಯವರಿಗೆ ಮಕ್ಕಳ ಭಾಗ್ಯ ಇದೆಯಾ? ಮಿಥುನ ರಾಶಿಯವರಿಗೆ 2026ರಲ್ಲಿ ಮಕ್ಕಳ ಭಾಗ್ಯ ಮಧ್ಯಮದಿಂದ ಶುಭಕರವಾಗಿರುವ ಸಾಧ್ಯತೆ ಹೆಚ್ಚು ಎಂದು ಜ್ಯೋತಿಷ್ಯ ಸೂಚಿಸುತ್ತದೆ. ಈ ವರ್ಷದಲ್ಲಿ ಬುಧ ಮತ್ತು ಗುರು ಗ್ರಹಗಳ ಸಂಚಾರವು ಕುಟುಂಬ ವೃದ್ಧಿಗೆ ಅನುಕೂಲಕರ ಸ್ಪಂದನ ನೀಡುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ಕೆಲವು ತಾಳ್ಮೆ ಮತ್ತು ಆರೋಗ್ಯ ಸಂಬಂಧಿತ ಜಾಗ್ರತೆ ಅಗತ್ಯವಿದ್ದರೂ ಏಪ್ರಿಲ್ ನಂತರ ಗುರುನ ಅನುಗ್ರಹ ಹೆಚ್ಚಾಗಿರುವುದರಿಂದ ಗರ್ಭಧಾರಣೆಗೆ ಅನುಕೂಲಕರ ಕಾಲ ಆರಂಭವಾಗುತ್ತದೆ. ವಿವಾಹಿತ ಮಿಥುನ ರಾಶಿಯ ದಂಪತಿಗಳಿಗೆ 2026ರಲ್ಲಿ ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿಗಳು ದೊರಕುವ ಸಾಧ್ಯತೆ ಇದೆ. ವಿಶೇಷವಾಗಿ ಮೇ, ಆಗಸ್ಟ್ ಹಾಗೂ ಅಕ್ಟೋಬರ್, ಡಿಸೆಂಬರ್ ಅವಧಿಗಳು ಹೆಚ್ಚು ಬಲಿಷ್ಠ ಕಾಲವೆಂದು ಪರಿಗಣಿಸಲಾಗಿದೆ. ಆದರೆ ಕೆಲವು ಮಿಥುನ ರಾಶಿಯವರು ಮಾನಸಿಕ ಒತ್ತಡ ಅಥವಾ ಆರೋಗ್ಯದ ಸಣ್ಣ ಸಮಸ್ಯೆಗಳ ಕಾರಣದಿಂದ ವಿಳಂಬ ಅನುಭವಿಸಬಹುದಾದ ಸ್ಥಿತಿ ಕಂಡುಬರಬಹುದು. ಈ ಕಾರಣಕ್ಕೆ ಮನಸ್ಸಿಗೆ ಶಾಂತಿ, ಧಾರ್ಮಿಕ ನಂಬಿಕೆ ಮತ್ತು ವೈದ್ಯಕೀಯ ಸಲಹೆಯೊಂದಿಗೆ ಸಾಗುವುದು ಉತ್ತಮ. ಮಕ್ಕಳೇ ಭಾಗ್ಯ ಹೆಚ್ಚಾಗಲು ಬುಧವಾರ ವಿಷ್ಣು ಪೂಜೆ, ಶುಕ್ರವಾರ ಲಕ್ಷ್ಮೀ ಪೂಜೆ, ತುಳಸಿ ವ್ರತ ಹಾಗೂ ದಂಪತಿಗಳ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ತುಂಬಾ ಸಹಾಯಕವಾಗುತ್ತದೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ 2026ರಲ್ಲಿ ಮಕ್ಕಳ ಭಾಗ್ಯ ಕಾಣಿಸಿಕೊಳ್ಳುವ ಉತ್ತಮ ವರ್ಷವಾಗಬಹುದೆಂದು ಹೇಳಬಹುದು. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.